ಆತ್ಮೀಯ H16 ನ್ಯೂಸ್ ಅರ್ಧ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ ಆಯತ ಮಲ್ಲಪ್ಪ ಆತ್ಮೇರೆ ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಷಯ ದಿನದ ದಿನಕ್ಕೆ ಕಾಂಗ್ರೆಸ್ಸಿಗೆ ಕಂಟಕ ಆಗ್ತದನ. ಯಾಕಂದ್ರೆ ಈಗಾಗಲೇ ಅಧಿವೇಶನ ಮುಗಿದೋಗ್ಬಿಡ್ತು, ಅಧಿವೇಶನ ದಿನಗಳೆಲ್ಲ ತಿಂದಾಗಿ ಬಿಡ್ತದು. ಆ ಸಂದರ್ಭದಲ್ಲಿ ರಾಜೀನಾಮೆ ಕೇಳಬೇಕಾಗಿತ್ತು, ಕೇಳಬಾರ್ದಾಯಿತು, ಆ ಚರ್ಚೆ ಬೇರೆ ಕಾನೂನಾತ್ಮಕವಾಗಿ. ಆದರೆ ಜನಕ್ಕೆ ಈ ಒಂದು ವಿಷಯ ಏನಾಗಿಬಿಡ್ತಪ್ಪ ಅಂದರೆ ಕಾಂಗ್ರೆಸ್ ಸಹಿತ ಭ್ರಷ್ಟರ ಪರಪ ಇದು, ಇದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಒಂದು ಮೆಸೇಜ್ ಹೋಗಿದ್ದೇನು ಸುಳ್ಳಲ್ಲ. ಈಗ ರಾಜ್ಯಪಾಲರು ಲೆಟರ್ ಬರೆದಿದ್ದಾರೆ, ಈ ಚೀಫ್ ಸೆಕ್ರೆಟರಿ ಅವ್ರ ಪತ್ರ ಬರೆದ ಸಚಿವ ಬಿ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಕೋರಿ CBI ಮತ್ತು ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಸಲ್ಲಿಸಿರುವ ಪ್ರಸ್ತಾವವನ್ನು ಸಚಿವ ಸಂಪುಟ ಸಭೆ ಮುಂದೆ ಮಂಡಿಸಿ ಶಿಫಾರಸು ಮಾಡೋದು ಪತ್ರ ಬರೆದಿದ್ದಾರೆ. ಅದಕ್ಕೆ ಕಾರಣ ಏನಂದ್ರೆ ಈ ವಿಧಾನಸಭೆ ಅಥವಾ ಪರಿಷತ್ನಲ್ಲೇ ಒಪ್ಪಿಗೆ ಪಡೆದಾಗ ರಾಜ್ಯಪಾಲರು ಕೆಲಸ ಮಾಡಲಿಕ್ಕೆ ಬರ್ತದೆ. ಅದರ ಇದು ಒಪ್ಪಿಗೆ ಕೊಡಿಸಬೇಕು ಅಂತ ಲೆಟರ್ ಕಳಿಸಿದ್ದಾರೆ. ಸಚಿವ ಸಂಪುಟ ಕೊಡ್ತದನೋ ಇಲ್ವೋ, ಪರಿಷತ್ ಕೊಡ್ತದನೋ ಇಲ್ವೋ ಬೇರೆ ವಿಷಯ. ಯಾಕಂದರೆ ರಾಜಕೀಯ ಇರೋದರಿಂದ ಮತ್ತು ಆರೋಪ ಇರೋದರಿಂದ ಈಗಾಗಲೇ ಕೆಲವು ತನಿಖಾ ಸಂಸ್ಥೆಗಳು ಅವರು ನಿರ್ದೋಷದ ಘೋಷಣೆ ಮಾಡಿದ್ದಾವೆ. ಆದರೆ CBI ಇಡಿ ಇಲ್ಲಪ್ಪ ಇದ್ರಲ್ಲಿ ದೋಷಿ ಇದ್ದಾರೆ ಅವರು ಅಂತೇಳಿ ನಮಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡ್ತಾ ಅವ್ರು ಬೆನ್ನತ್ತಿದ್ದಾರೆ. ಇದರಲ್ಲಿ ಯಾರು ಸತ್ಯಸಂಧರು ಯಾರು ಸುಳ್ಳು ಸಂದರು ಅದು ಏನಪ್ಪ ಅಂತಂದ್ರೆ ಆ ಘಟನೆಗೆ ಸಂಬಂಧಿಸಿದಂಥದ್ದು. ಆದರೆ ಇವತ್ತು ರಾಜ್ಯಪಾಲರ ಹತ್ರ ಎಂಟ್ರಿ ಆದಂಗೆ ಆಗಿದೆ. ಹೀಗಾಗಿ ಅದು ಮತ್ತೀಗ ರಾಜ್ಯ ಮಟ್ಟದಲ್ಲೇ ಮತ್ತೆ ಚರ್ಚೆ ಆಗುವಂಥದ್ರೆ ಮತ್ತೊಮ್ಮೆ ಇದು ರಾಜ್ಯದ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸುವಂಥದ್ದು. ಈ ವಿಷಯದಲ್ಲಿ ನಮ್ಮ ಹೈಕಮಾಂಡ್ ಸೋತು DK ಅವರು ಸೋತರೋ ಗೊತ್ತಿಲ್ಲ. DK ಅವರಾಗಿರ್ಬೋದು, ಹೈಕಮಾಂಡ್ ಆಗಿರ್ಬೋದು ಒಂದಿಷ್ಟು ವಿಚಾರ ಮಾಡಬೇಕಾಗಿತ್ತು. ಯಾಕಂದ್ರೆ ತಾವ ಕೈ ಕೊಟ್ಟು ಹಗ್ಗ ಕಟ್ಟಿಸುವಂಥ ಕೆಲಸ ಇದರಲ್ಲಿ ಯಾರು ಮಾಡಿದರು? DK ಶಿವಕುಮಾರ್ ಮಾಡಿದಾರ. ಯಾಕಂತಂದ್ರೆ ಬಂದಾಗ ನೋಡ್ತಾ ಇದ್ದೀವಿ, ಆಡಳಿತಕ್ಕೆ ಬಂದಾಗಿಂದ ಏನಾದರೂ ಒಂದು ಗೊಂದಲ ಐತೆ ಇವ್ರದ್ದು. DK ಅವರು ಯಾವುದನ್ನೂ ಸರಳವಾಗಿ ಮುಗಿಸ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಇದೇನೋ ಒಂದು ಈ ನಡು ಒಂದಿಷ್ಟೇನೋ ಈ ಎಂಪ್ಲಾಯ್ಮೆಂಟ್ ಕರೆದ್ರು, ಎಂಪ್ಲಾಯ್ಮೆಂಟ್ ನೆಲಗಟ್ಟಿನಲ್ಲಿ ಉದ್ಯೋಗ ಕೊಡಿಸೋ ದೃಷ್ಟಿಗಳೇನೋ ಒಂದಿಷ್ಟು 70,000 56,000 ಜನರಿಗೆ ಉದ್ಯೋಗ ಕೊಡ್ತಾರೆ ಅಂತ ಏನೋ ಒಂದು ಮಾಡಿದ್ದಾರೆ. ಅದು ಒಳ್ಳೆಯ ಕೆಲಸ ಆಗಿದೆ. ಈ ಒಳ್ಳೆಯ ಕೆಲಸನ ಇವತ್ತು ಇವೆಲ್ಲ ಘಟನೆಗಳು ಬಿಡದಿ ಹೋರಾಟ ಆಗಿರ್ಬೋದು, ಈಗ ಇದಂಥ ಪ್ರಸಂಗ ಆಗಿರ್ಬೋದು, ನಾಗೇಂದ್ರ ಅವರನ್ನು ಮತ್ತು ಅದೇ ಕಾಲಕ್ಕೆ ಈ ನಮ್ಮ ಏನಪ್ಪ ವಿಶೇಷವಾಗಿ ಸಿದ್ದರಾಮಯ್ಯರ ಆಪ್ತರನ್ನು ಸಚಿವ ಸ್ಥಾನ ತೊಗೊಳ್ಳದೆ ಹೋಗಿದ್ದು, ಇಂಥ ಒಳ್ಳೆಯ ಘಟನೆಗಳದಾವ ಅಲ್ಲೆಲ್ಲ ಮಾಡ್ತಾ ಬಂದು ಇವತ್ತು ಪ್ರತಿಯೊಂದಕ್ಕೂ ವಿವಾದ. ಸಂಪುಟ ವಿಸ್ತರಣೆಯಲ್ಲೇ ಆಗಿರ್ಬೋದು ವಿವಾದ ಎಲ್ಲದಕ್ಕೂ ಮೇಲಿನ ಹೈಕಮಾಂಡ್ ಹೋಗೋದು, ಭೇಟಿ ಆಗೋದು, ಮಾತಾಡೋದು, ಬರೋದು ಇದು ನಡೆಯೋದು. ಆ್ಯಕ್ಚುಲಿ ಈಗ 2 ವರ್ಷದೊಳಗೆ ಈಗ ಅವ್ರು ಸಿಕ್ಕಂಥ ಅಧಿಕಾರ ಅವಧಿಯೊಳಗೆ ಜನಪರವಾದಂಥ ಕೆಲಸಗಳನ್ನು ಮಾಡಬೇಕಾಗಿತ್ತು ಅನ್ನೋದು ಎಲ್ಲ ಜನರ ಬೇಡಿಕೆ. ಈಗಾಗಲೇ ಗ್ಯಾರಂಟಿಗಳನ್ನು ಕೊಟ್ಟು ಜನಪರ ಕೆಲವೊಂದು ಅದಾವೆ ಇಲ್ಲಂತಲ್ಲ. ಆದರೆ ಇದಕ್ಕಿಂತ ಮುಂದೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯದ, ಮತ್ತೇನು ಮಾಡ್ಲಿಕ್ಕೆ ಸಾಧ್ಯದ, ವಿವಾದಗಳಿಲ್ಲದ ಆಡಳಿತ ಕೊಡ್ಲಿಕ್ಕೆ ಸಾಧ್ಯದನೇ ಇಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ DK ಅವ್ರು ಮಾಡಬೇಕಾಗಿತ್ತೇನೋ. ಇವೆಲ್ಲ ಒಂದರಿಂದ ಏನು ಸೋಲುಗಳು ಬರ್ತಾ ಇದ್ದಾವೆ. ಇದರಿಂದ ಕಾಂಗ್ರೆಸ್ಗೆ 2020 ಹೊಡೆದು ಬಿಡ್ತದನ ಕರ್ನಾಟಕದಲ್ಲಿ ಅನ್ನುವಂಥ ಮಾತು. ಈಗಂತೆ ನಾಗೇಂದ್ರದ ಪ್ರಕರಣ ಇದರ ನಿಧಾನಕ್ಕೆ ರಾಜ್ಯಪಾಲರು ಇಂಟರ್ವ್ಯೂ ಇಡ್ಲಿಕ್ಕೆ ಐತಿದ್ರಾಗ ಇದು ಸರಿ ಪರಿಷತ್ತು ಒಪ್ಪಿಗೆ ಕೊಟ್ಟು ರೆಕಮೆಂಡ್ ಮಾಡಿದಪ್ಪ ಅಂತಂದ್ರೆ ಇವ್ರು ಕಳಿಸ್ಬೋದು. ರಾಜ್ಯಪಾಲರು ಒಂದೇಳು ಕಳಿಸಲಿಲ್ಲ. ರಾಜ್ಯಪಾಲರು ಈ ಒಂದು ಏನಪ್ಪ ಅಂತಂದ್ರೆ ನಿಯಮನ ಮೀರಿ ತಾವು ಸುಧಾ ರೆಕಮೆಂಡ್ ಮಾಡ್ಬೋದಾ ಅನ್ನೋ ಚರ್ಚೆ ಶುರು ಆಗಿದ್ದಾರೆ. ಯಾಕಂದ್ರೆ ಇಲ್ಲೇ ಅನೇಕ ಸಲ ನಾವು ನೋಡಿದ್ದೀವಿ, ರಾಜ್ಯಪಾಲರು ವಿಶೇಷವಾಗಿ ಕೇಂದ್ರ ಸರ್ಕಾರದ ಒಂದು ಏನಪ್ಪ ಅಂತಂದ್ರೆ ನಿರ್ಧಾರಗಳ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನ ನೋಡಿದ್ದೀವಿ ನಾವು ಭಾಳಷ್ಟು, ಮಹಾರಾಷ್ಟ್ರದಾಗಿರ್ಬೋದು, ಈ ಕರ್ನಾಟಕದಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳದ್ದಾಗಿರ್ಬೋದು, ಅಲ್ಲೆಲ್ಲನೂ ರಾಜ್ಯಪಾಲರ ಮಾತಿಗೆ ಬೆಲೆ ಇರ್ತದೆ. ಅದರಲ್ಲೂ BJP ವಿರೋಧ ಪಕ್ಷದ ಆಡಳಿತ ಇತ್ತಂದ್ರೆ ಅಲ್ಲಿ ರಾಜ್ಯಪಾಲರು ಪವರ್ಫುಲ್ ಆಗ್ತಾ ಇರ್ತಾರೆ ಅನ್ನೋದು ಎಷ್ಟೋ ಸಲ ಪ್ರೂವ್ ಆಗಿದೆ. ಸ್ಟಾಲಿನ್ರ ವಿರುದ್ಧವಾಗಿ ರ್ಯಾನ್ ರವಿ ಅಂತಿದ್ರು, ಅವ್ರು ಯಾವ ರೀತಿಯಾಗಿ ತೊಂದರೆ ಕೊಟ್ಟರು ಅನ್ನುವಂಥದ್ದು. ಅದೇ ಕಾರಣ ಇನ್ನೂ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಯಾವ ರೀತಿಯಾಗಿ ರಾಜ್ಯಪಾಲರು ಅಲ್ಲಿಯ ಆಡಳಿತದಲ್ಲಿರುವ ಪಕ್ಷಗಳನ್ನ ಯಾವ ರೀತಿ ತೊಂದರೆ ಕೊಟ್ಟಿದ್ದಾರೆ ಅನ್ನೋ ಇತಿಹಾಸ ಅದು. ಈ ನೆಲೆಗಟ್ಟಿನಲ್ಲಿ ಈಗ ನಾಗೇಂದ್ರ ಅವರ ವಿಷಯ ಹಿಡ್ಕೊಂಡು ಈ ವಿಷಯ ಒಪ್ಪಿಗೆ ಕೊಟ್ಟು CBI ಮತ್ತು ಅದೇ ಕಾಲಕ್ಕೆ
ಈ ಇಡಿಗಳ ಮೂಲಕ ತನಿಖೆ ಮಾಡಿಸೋದಕ್ಕೆ ಆರ್ಡರ್ ಮಾಡಿದ್ರಪ್ಪ ಅಂದ್ರೆ ಮತ್ತೆ ನಮ್ಮ ಗಂತಲು ಶುರುವಾದ್ರಿ ಇದರಿಂದ ಆಡಳಿತ ಮಾಡಲಿಕ್ಕೆ ಆಗೋದಿಲ್ಲ. ಮೊದಲದ್ದು ಯಾಕೆ ಮಾಡೋಕ್ಕಾಗೋದು ಎದ್ದ ತಕ್ಷಣ ವಿರೋಧ ಪಕ್ಷಗಳು ಬೇರೆ ಕೆಲಸ ಇಲ್ಲ, ಇದನ್ನ ಹಿಡಿದು ಕೂತು ಬಿಡ್ತಾರೆ ಅವ್ರು. ರಾಜೀನಾಮೆ ಬೇಕಪ್ಪ ನಮಗೆ, ಯಾರು ಅಧಿವೇಶನ ಮುಗಿದು ಹೋಗಿಲ್ಲ, ಅವ್ರಿಗೇನಂತಾರೆ ಅಧಿವೇಶನದ ಏನು ಆಗಬೇಕಾಗಿಲ್ಲ. ಯಾಕಂದರೆ ಏನು ಒಳ್ಳೆ ಕೆಲಸ ಮಾಡ್ಯಾರ ಬಿ ಜೆ ಪಿ, ಇದು ಕಾಂಗ್ರೆಸ್ಸಿಗರು, ನಾಳೆ ಅವ್ರಿಗೆ ಹೆಲ್ಪ್ ಆಗ್ತದೆ ಮುಂಬರುವ ಚುನಾವಣೆಯಲ್ಲಿ. ಅದಕ್ಕೆ ಅವರು ಆದಷ್ಟು ಒಳ್ಳೆಯ ಕೆಲಸಗಳನ್ನು, ಜನಪರವಾದ ಕೆಲಸಗಳನ್ನು ಮಾಡೋದು ನೋಡುವುದು ಇಲ್ಲಿಯ ಒಂದು ಉದ್ದೇಶ ಅಂತ ಸ್ಪಷ್ಟ ಅನ್ನಿಸ್ತದೆ. ಯಾಕಂದ್ರೆ ಜನಕ್ಕೆ ಕೊನೆಯ ಕಾಲದಲ್ಲಿ ಏನಿರ್ತದೆ ಆಗಿರ್ತದೆ ಘಟನೆಗಳು ಅವು ಭಾಳ ನೆನಪುಳಿದಿರ್ತಾವೆ. ಜನರ ನೆನಪಿನ ಶಕ್ತಿ ಭಾಳ ಕಡಿಮೆ. ಅದಕ್ಕಾಗಿ ಇಲೆಕ್ಷನ್ ಬಂದಂಗೆ ಇವೆಲ್ಲ ಜೋರು ಮಾಡುವುದರಿಂದಾಗಿ ಇದರ ಲಾಭ ಕಾಂಗ್ರೆಸ್ ಆಗಿದ್ದು ಹೆಚ್ಚಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಆಗಲಿಕ್ಕೆ. ಅದರಲ್ಲೂ ಬಿಡದಿದಂತೂ ನಿಶ್ಚಿತವಾಗಿ ಕುಮಾರಸ್ವಾಮಿಗಳು ಸುಲಭವಾಗಿ ಬಿಟ್ಟುಕೊಳ್ಳೋದಿಲ್ಲ. ಅಲ್ಲಿಂದ ಬೆನ್ನು ಹತ್ಬಿಟ್ಟಿದ್ದಾರೆ ಅವ್ರು. ಹೌದು, ಅವರ ಮಾಡಿದ್ದು ಎಲ್ಲ ಸರಿ, ಆದರೆ ಇವಾಗ ಜನ ಅಂತಾರೆ ಅವ್ರು ಮಾಡಲೇ ಬಿಡಪ್ಪ, ಇವತ್ತು ಒಪ್ಕೊಂಡಿದ್ದಾರೆ ಅವರು ಹಿಂದೆ ಸರಿದಿರೋದ್ರಿಂದ. ಮತ್ತು ನಿಮಗೇನಾಗಿದೆ ಡಿ ಕೆ ಶಿ ಅವ್ರು ಹಿಂದೆ ಸೇರಿದ್ದು ಅವ್ರು ಕೇಳ್ತಿದ್ದಾರೆ. ಬಹುಸಂಖ್ಯಾತರೇ ಇದ್ದರು, ಕೆಲವು ಅಲ್ಪಸಂಖ್ಯಾತರು ಇರ್ಬೋದು, ಮಾರು ದಿಶೆಯಲ್ಲಿ ಅವರು ಆಸಕ್ತಿ ತೊಗೊಂಡಿರ್ಬೋದು. ಅವ್ರು ಮಾರಲಿ ಅಂತ ಹೇಳಿದೆ ಈಗ ಗೌರ್ಮೆಂಟು ಮಾರಲಪ್ಪ ಕೊಟ್ಟು ಹೋಗ್ರಂತೇಳಿ. ಆದರೆ ಇದನ್ನು ದೊಡ್ಡ ಇಶ್ಯೂ ಮಾಡಿ ಅದಕ್ಕೆ ಬೆನ್ನು ಹೊತ್ತಂಥ ವಿಷಯ ಮಾಡಿ ಇವತ್ತು ಡಿ ಕೆ ಶಿ ಅವರು ಜನರ ಒಂದು ಮನಸ್ಸನ್ನು ದೂರಿಸ್ತಾ ಇದ್ದಾರೆ. ಈಗ ಇದೊಂದು ಬಂದದ ನಾಗೇಂದ್ರ ಅವರನ್ನು ಇಟ್ಟು ರಾಜೀನಾಮೆ ತೊಗೊಳ್ಬೇಕಾಗಿತ್ತೇನೋ ನೈತಿಕ ನೆಲೆಗಟ್ಟಿನಲ್ಲಿ. ಕಾನೂನಾತ್ಮಕವಾಗಿ ಅವ್ರು ಕರೆಕ್ಟ್ ಇರ್ಬೋದಿಲ್ಲ ಅಂತಲ್ಲ, ಆದರೆ ನೈತಿಕ ನೆಲೆಗಟ್ಟಿನಲ್ಲ ಜನರ ಮನದಲ್ಲಿ ಕಾಂಗ್ರೆಸ್ನ ಬಗ್ಗೆ ಕೆಟ್ಟ ಭಾವನೆ ಮೂಡಿಸುವಂಥ ಕೆಲಸವನ್ನು ಬಿ ಜೆ ಪಿಗರು ಒಂದು ಆಳಕ್ಕೆ ಇಳಿಸಿ ಮಾಡ್ತಾ ಇದ್ದಾರೆ. ಮತ್ತು ವಿರೋಧ ಪಕ್ಷದ ದೃಷ್ಟಿಕೋನ ನೋಡಿದಾಗ ಬಿ ಜೆ ಪಿಗರು ಇಡೀ ಇತಿಹಾಸವನ್ನು ನೋಡಿದಾಗ ಭಾಳಷ್ಟು ಸಮರ್ಪಕವಾಗಿ ವಿರೋಧ ಪಕ್ಷದ ಕೆಲಸ ಮಾಡಿದ್ದಾರೆ. ಹೀಗಾಗಿ ಡಿ ಕೆ ಶಿ ಅವರು ಈ ಮುಂಬರುವ 2028ರಲ್ಲಿ ನಾಗೇಂದ್ರ ವಿಷಯವನ್ನು ದೊಡ್ಡದು ಮಾಡಿಕೊಂಡು ವಿರೋಧ ಪಕ್ಷದ ನಾಯಕರಾಗುವಂಥ ವಿಚಾರ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಈವನ್ ಕಾಂಗ್ರೆಸ್ಸಲ್ಲೂ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈ ಸಿ ಎಸ್ ಅವ್ರಿಗೆ ಬರೆದ ಪತ್ರ ಮುಂದಿನ ದಿನಗಳೆಲ್ಲ ಇವತ್ತೇನೋ ಸಣ್ಣ ಗಾಳಿ ಇದೆ, ತಂಗಾಳಿ ಆಯಿತು ಏನೋ ಗಾಳಿ ಇದೆ, ಮುಂದಿನ ದಿನದಲ್ಲಿ ಬಿರುಗಾಳಿಯಾಗಿ ಡಿ ಕೆ ಶಿ ಅವ್ರ ಸರ್ಕಾರಕ್ಕೆ ಪೆಟ್ಟ ಆಗ್ಬೋದಾ ಅಂಥೇಳಿ ಅವ್ರು ಹಿತೈಷಿಗೋಸ್ಕರ ಚಿಂತನೆ ಮಾಡ್ತಾ ಇದ್ದಾರೆ. ಮತ್ತು ವೈರಿಗಳಿಂದ ಸಹಜ ಹಾಳಾಗಿ ಹೋಗ್ಬಿಡಪ್ಪ ಆಗೋದು ಬೇಡ ಅಂತೇಳಿ ವಿಶೇಷವಾಗಿ ಸಹಜ ಅವ್ರ ವೈರಿಗಳು ಯಾರು ರಾಜಕೀಯ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಅವರಿಲ್ಲ ಇವರು ಒಳ್ಳೆ ಆಡಳಿತ ಕೊಡೋದು ಬೇಡ, ನಾಳೆ ಇವರು ಉಳಿದು ಬಿಡ್ತಾರಪ್ಪ ಅನ್ನುವಂಥ ವಿಚಾರ ಬಹುಸಂಖ್ಯಾತರಲ್ಲಿ ಅವ್ರ ವಿರೋಧಿಗಳಲ್ಲಿ ಎಲ್ಲ ಡಿ ಕೆ ಶಿ ಅವರು ಇಟ್ಟಂಥ ಈ ಒಂದು ನಾಗೇಂದ್ರ ಪ್ರಕರಣ ಅದು ರಾಜ್ಯಪಾಲರ ಮೇಲೆ ಪತ್ರ ಬರೆದಾರೆ. ಇವತ್ತು ಅದು ಚರ್ಚೆ ಮಾಡೋದಕ್ಕೆ ಏನು ಪರಿಹಾರಪ್ಪ ಇದು ಜನಕ್ಕೆ ಒಂದು ನಂಬಿಸುವಂಥ ಕೆಲಸವನ್ನು ಇವತ್ತು ಈ ಕ್ಯಾಬಿನೆಟ್ ಮಾಡಬೇಕಾಗಿತ್ತು. ಅದು ಮಾಡ್ತೀವಿ ಅಂತ ಅನ್ನೋ ಮಾತು ಮಾತಾಡಿದ್ದಾರೆ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು. ಅದನ್ನು ಮಾಡೋಣ ಅನ್ನೋದು ಆದರೆ ಅಷ್ಟು ಸುಲಭವಾಗಿ ಮಾಡ್ತಾರ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಏನೋ ಆಗಲಿ, ಒಟ್ಟಾರೆಯಾಗಿ ಸಚಿವ ನಾಗೇಂದ್ರ ಪ್ರಕರಣ ಮಾತ್ರ ಕಾಂಗ್ರೆಸ್ಸಿಗೆ ಮುಂದಿನ ದಿನಗಳಲ್ಲೇ ಮಗ್ಗಲು ಮುಳ್ಳಾಗೋದಂತ ಗ್ಯಾರಂಟಿ ಅನ್ನುವಂಥ ಮಾತು. ಮತ್ತು ಅಷ್ಟರಲ್ಲೇ ಸಿ ಬಿ ಐ ಇಡೀ ಸೆಂಟ್ರಲ್ ಗೌರ್ಮೆಂಟ್ಗಳು ಅಂತೂ ಹೇಳ್ತು, ಕಡೆಗೆ ರಾಜ್ಯಪಾಲರು ಹಚ್ಚಿಬಿಟ್ರಪ್ಪ ಅಂತಂದ್ರೆ ಮತ್ತೊಂದು ಸುತ್ತಿನ ತಿಕ್ಕಾಟ ಜಗಳ ದಿನ ಎದ್ದ ತಕ್ಷಣ ಕೇಳುವಂಥದ್ದು. ಮತ್ತೊಂದಿಲ್ಲ, ಇಲ್ಲಪ್ಪ ಎಲ್ಲರೂ ಉದ್ಯೋಗ ಸಿಗ್ತಾರಂಥ ಸುದ್ದಿ ಹಬ್ಬುದಿಲ್ಲ, ಮತ್ತೊಂದಿಲ್ಲ ಮಗುದಿಲ್ಲ. ಹೀಗಾಗಿ ಏನಾಗ್ತದಪ್ಪ ಅಂದ್ರೆ ಡಿ ಕೆ ಶಿ ಅವರಿಗೆ ಇವೆಲ್ಲರೂ ಮುಳ್ಳಾಗ್ತಾವ, ನೆಗ್ಗಲು ಮುಳ್ಳಾಗ್ತಾವ ಅನ್ನೋದು ಅವರ ಪರ ಇದ್ದಂಥ ಜನರ ಒಂದು ಅಭಿಪ್ರಾಯ. ನಿಮಗೇನು ಅನ್ನಿಸ್ತದ್ರಿ ಈ ಒಂದು ನೆಲೆಗಟ್ಟಿನಲ್ಲೇ ಮುಂದಿನ ದಿನಗಳಲ್ಲಿ ಡಿ ಕೆ ಶಿ ಅವರಿಗೆ ಒಂದಿಷ್ಟು ತೊಂದರೆ ಆಗ್ತದನ? ಯಾಕಂದರೆ ನಾಗೇಂದ್ರದಾಗಿರ್ಬೋದು, ಬಿಡದಿದ್ದಾಗಿರ್ಬೋದು, ಸಂಪುಟ ವಿಸ್ತರಣೆಯಾಗಿರ್ಬೋದು, ಇನ್ನೂ ಸಂಪುಟ ವಿಸ್ತರಣೆ ಮುಗಿದಿಲ್ಲ. ಅದು ಮ್ಯಾನ್ಮೇಲೆ ಮಳೆ ನಿಂತರು ಮಳೆಯ ಹಣೆಯ ಕಾಟ ಅಂದಾಗ ಬೀಳ್ತಾನೆ ಇರ್ತದೆ ಟಪಕ್ಕ ಅಂತೇಳಿ. ಇನ್ನೂ ಕೆಲವೊಬ್ರು ಚೇಂಜ್ ಮಾಡೋರು ಅದಾರ, ಮಹಿಳಾ ಹೆಣ್ಮಗಳು ಆದರೆ ಹೆಣ್ಮಗಳೊಬ್ಬರನ್ನ ಸಚಿವರು ಮಾಡ್ತಾರೆ. ಇತ್ತೀಚೆಗೆ ನಮ್ಮ ಏನಪ್ಪ ಅಂದ್ರೆ ಡಿ ಕೆ ಶಿ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನೋ ಒಟ್ಟು ನಡೀತಾ ಇದೆ. ಇದು ಈ ಡೆವಲಪ್ಮೆಂಟ ಕಾಂಗ್ರೆಸ್ಸಿಗೆ ಏನಪ್ಪ ಅಂತಂದ್ರೆ ದಿನದಿಂದ ದಿನಕ್ಕೆ ಹೊಸ ಸಮಸ್ಯೆಗಳನ್ನ ಒಡ್ಡುವುದರಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳ್ತಾ ಈ ದಿಶೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಕಾಂಗ್ರೆಸ್ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ
ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.